ಜೂನ್ ಅಂತ್ಯದೊಳಗೆ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್. ಈ ಮಾಸಾಂತ್ಯದಲ್ಲಿಯೇ ಸಂಪೂರ್ಣವಾಗಿ ಸಚಿವ ಸಂಪುಟ ರಚನೆಯಾಗುತ್ತೆ ಅಥವಾ ವಿಸ್ತರಣೆಯಾಗುತ್ತೆ. ಮಾಜಿ ಸಚಿವ ಮಧು ಬಂಗಾರಪ್ಪಗೆ ಮತ್ತೊಮ್ಮೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಮಧು ಬಂಗಾರಪ್ಪ, ಶಿವಮೊಗ್ಗದ ಸೊರಬಾದ ಕಾಂಗ್ರೆಸ್ ಶಾಸಕ, ಮಾಜಿ ಸಚಿವ. ಸಿದ್ದರಾಮಯ್ಯ ಸಂಪುಟದಲ್ಲಿ ಶಿಕ್ಷಣ ಖಾತೆಯನ್ನು ನಿಭಾಯಿಸಿ ಯಶಸ್ವಿಯಾಗಿ ಮುನ್ನಡೆಸಿದಂಥ ಖ್ಯಾತಿ ಮಧು ಬಂಗಾರಪ್ಪ ಅವರಿಗಿದೆ. ಇತ್ತೀಚೆಗಷ್ಟೇ ಬಂದಂಥ SSLC ಫಲಿತಾಂಶ ಮತ್ತು PU ಫಲಿತಾಂಶದಲ್ಲಿ ದಾಖಲೆಯ ರಿಸಲ್ಟನ್ನು ಪಡೆದಿದ್ದು ಇವರ ಅವಧಿಯಲ್ಲಿಯೇ. ಇಡೀ ಇತಿಹಾಸದಲ್ಲಿ ತೆಗೆದುಕೊಂಡ್ರೆ ಇಂಥದ್ದೊಂದು ರಿಸಲ್ಟ್ ಸಿಕ್ಕಿರಲಿಲ್ಲ. ಮಧು ಬಂಗಾರಪ್ಪ ಅವರ ಕಾರ್ಯವೈಖರಿ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗಿತ್ತು. ಇದೀಗ ರಾಜ್ಯ ನಾಯಕರು ಕೂಡ ಮಧು ಬಂಗಾರಪ್ಪ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೈಕಮಾಂಡ್ನಲ್ಲೂ ಕೂಡ ಮಧು ಬಂಗಾರಪ್ಪ ಅವರಿಗೆ ಬೆಂಬಲ ಸಿಗ್ತಾ ಇದೆ. ಒಬ್ಬ ಯುವ OBC ನಾಯಕನನ್ನಾಗಿ ಬೆಳೆಸಬಹುದಾದಂಥ ಲೆಕ್ಕಾಚಾರಗಳು ಮಧು ಬಂಗಾರಪ್ಪ ಅವರನ್ನು ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿದ್ರೆ ಸುಲಭವಾಗಿ ಆ ಲೆಕ್ಕಾಚಾರವನ್ನು ಯಶಸ್ವಿಗೊಳಿಸಬಹುದು ಅನ್ನುವ ಲೆಕ್ಕಾಚಾರವನ್ನು ಹೊಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು, KC ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಕೂಡ ಮಧು ಬಂಗಾರಪ್ಪ ಅವರ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಎರಡನೇ ಸಂಪುಟದಲ್ಲಿಯೂ ಕೂಡ DK ಶಿವಕುಮಾರ್ ಸಂಪುಟದಲ್ಲೂ ಕೂಡ ಸಚಿವರಾಗಿರಬೇಕು ಎನ್ನುವ ಆಶಯವನ್ನು ಹೊಂದಿದ್ದಾರೆ. ಜೂನ್ 21ರ ನಂತರದಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು. ಜೊತೆಗೆ ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಕೂಡ ಹೋಗ್ತಾ ಇದ್ದಾರೆ. ಹಾಗಾದರೆ ಮಧು ಬಂಗಾರಪ್ಪ ಅವರಿಗೆ ಯಾಕೆ ಪ್ರಬಲ ಈಡಿಗ ಬಿಲ್ಲವ ಸಮುದಾಯದ ಮತ ಸೆಳೆಯುವಂಥ ಪ್ಲಾನ್ ಇದೆ? ಮಧು ಬಂಗಾರಪ್ಪ ಮುಂದಿಟ್ಟುಕೊಂಡು ಮತಗಳನ್ನು ಸುಲಭವಾಗಿ ಸೆಳೆಯಬಹುದು, ಒಬ್ಬ ಹಿಂದ ಯುವ ನಾಯಕನನ್ನು ಬೆಳೆಸಬಹುದು. ಹೀಗಾಗಿ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನವನ್ನು ನೀಡುವಂಥ ಚಿಂತನೆಯನ್ನು ಇಟ್ಟುಕೊಳ್ಳಲಾಗಿದೆ. ಶಿಕ್ಷಣ ಇಲಾಖೆಯಲ್ಲಿ ಹಲವು ಸುಧಾರಣೆಗಳನ್ನು ತಂದಿದ್ದಾರೆ, ದಾಖಲೆಯ ಫಲಿತಾಂಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ಮಧು ಬಂಗಾರಪ್ಪ ಅವರಿಗೆ ಎರಡನೇ ಪಟ್ಟಿಯಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ.